ನೀವ್ ಯಾವತ್ತಾದ್ರೂ ನಿಂಬೆ ಜ್ಯೂಸನ್ನ ತಯಾರಿಸಿ ಆಕಸ್ಮಿಕವಾಗಿ ಹೆಚ್ಚು ನಿಂಬೆ ರಸವನ್ನ ಸೇರಿಸಿದ್ದೀರಾ? ಆವಾಗ ಏನಾಗುತ್ತಿದು ತುಂಬಾ ಹುಳಿಯಾಗಿರುವ ರುಚಿಯನ್ನ ಹೊಂದಿರುತ್ತಲ್ವಾ? ಹೌದು. ಇದನ್ನ ಸರಿ ಮಾಡೋದಕ್ಕೆ ಒಂದು ಮಾರ್ಗ ಅನ್ನೋದಿದೆ. ಏನ್ ಆ ಮಾರ್ಗ? ನೀವೆಲ್ರೂ ಏನ್ ಹೇಳ್ತೀರಾ? ಸಕ್ಕರೆ ಹಾಕಿದ್ರೆ ಸರಿ ಆಗುತ್ತೆ ಅಂತ ಹೇಳ್ತೀರಾ? ನಾನು ಸಕ್ಕರೆ ಹಾಕದಿರಾನೇ ಇದನ್ನ ಸರಿ ಮಾಡ್ತೀನಿ ಅಂತ ಹೇಳ್ತೀನಿ. ಏನಿರ್ಬೋದು? ಗೆಸ್ ಮಾಡ್ತೀರಾ? ಏನಾದ್ರೂ ಊಹೆಗಳಿದ್ಯಾ? ಟಡಾನ್! ಬೇಕಿಂಗ್ ಸೋಡಾ. ಇದನ್ನ ನಾವು ಅಡುಗೆ ಸೋಡಾ ಅಂತಾನೂ ಹೇಳ್ತೀವಿ. ಕೆಲವ್ರು ಇದನ್ನ ಗೆಸ್ ಮಾಡಿರ್ತೀರಲ್ವಾ? ಹೌದು. ಅಡುಗೆ ಸೋಡಾನ ಬಳಸಿದ ನಂತರ ಹುಳಿ ಅನ್ನೋದು ಕಮ್ಮಿ ಆಗುತ್ತೆ. ಹೆಂಗಪ್ಪ ಕಮ್ಮಿ ಆಗುತ್ತೆ? ಅಡುಗೆ ಸೋಡಾ ನಿಂಬೆ ಜ್ಯೂಸನ್ನ ಕಡಿಮೆ ಹುಳಿಯಾಗಿ ಹೆಂಗ್ ಮಾಡುತ್ತೆ? ಈ ಡೌಟ್ ಎಲ್ಲ ಇರುತ್ತೆ. ಈ ವಿಡಿಯೋನ ಫುಲ್ ನೋಡಿದ ನಂತರ ನಿಮಗೆ ಈ ಪ್ರಶ್ನೆಗೆ ಉತ್ತರ ಮಾಡೋ ಸಾಮರ್ಥ್ಯ ಬರುತ್ತೆ ಅಂತ ನಾನು ಹೇಳ್ತೀನಿ. ಇದನ್ನ ಕಲಿಯಕ್ ಹೋಗುವಾಗ ನಾವು ತಟಸ್ಥೀಕರಣ ವಿಜ್ಞಾನದ ಬಗ್ಗೆ ಕಲ್ತ್ಕೋಬೇಕು. ತಟಸ್ಥೀಕರಣ ಅಂತ ಹೇಳಿದ್ರೆ ಆಮ್ಲವನ್ನ ಪ್ರತ್ಯಮ್ಲದ ಜೊತೆಗೆ ಬೆರೆಸುವ ಒಂದು ವಿಶೇಷ ರೀತಿಯ ಕ್ರಿಯೆಯಾಗಿದೆ. ಆಮ್ಲವನ್ನ ನಾವು ಪ್ರತ್ಯಮ್ಲದ ಜೊತೆ ಬೆರೆಸಿದಾಗ ಏನ್ ಸಿಗುತ್ತೆ ನಮಗೆ? ಲವಣ ಮತ್ತೆ ನೀರು ಅನ್ನೋದು ಸಿಗುತ್ತೆ. ಈ ಕ್ರಿಯೆಯನ್ನ ನಾವು ತಟಸ್ಥೀಕರಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಯಾಕೆ ಇದನ್ನ ತಟಸ್ಥೀಕರಣ ಕ್ರಿಯೆ ಅಂತ ಹೇಳಿ ಕರಿತೀವಿ ಅಂದ್ರೆ ಇಲ್ಲಿರ್ತಕ್ಕಂಥ ಆಮ್ಲ ಅನ್ನೋದು ಪ್ರತ್ಯಮ್ಲದ ಜೊತೆ ಬೆರೆತಾಗ ಏನಾಗುತ್ತೆ? ಇವೆರಡು ಕ್ಯಾನ್ಸಲ್ ಆಗಿ ನಮಗೆ ಲವಣ ಮತ್ತೆ ನೀರು ಅನ್ನೋದು ಸಿಗುತ್ತೆ. ಈ ಲವಣ ಅನ್ನೋದು ತಟಸ್ಥವಾಗಿರುತ್ತೆ. ಇದು ಆಮ್ಲವೂ ಅಲ್ಲ, ಪ್ರತ್ಯಾಮ್ಲವೂ ಅಲ್ಲ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಈ ಕ್ರಿಯೆ ನಡಿಬೇಕಾದ್ರೆ ನಮಗೆ ಉಷ್ಣದ ರೂಪದಲ್ಲಿ ಸ್ವಲ್ಪ ಶಕ್ತಿ ಅನ್ನೋದು ಸಿಗುತ್ತೆ. ಈಗ ತಟಸ್ಥೀಕರಣ ಏನಂತ ಗೊತ್ತಾಯ್ತು. ಈ ತಟಸ್ಥೀಕರಣದ ಮೇಲೆ ಸ್ವಲ್ಪ ಉದಾಹರಣೆ ನೋಡೋಣವಾ? ಮೊದ್ಲಿಗೆ ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಹೈಡ್ರೋಕ್ಲೋರಿಕ್ ಆಮ್ಲದ ಪ್ರತಿಕ್ರಿಯೆ. ಇವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ HCl ಇದೆ ಅಲ್ವಾ? ಇದನ್ನ ನಾವು ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಕರಿತೀವಿ. ಈ ಆಮ್ಲವನ್ನ ನಾವು ಪ್ರತ್ಯಾಮ್ಲ ಅನ್ನೋ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಷನ್ ಅಲ್ಲಿ ಬಳಸಿದಾಗ ನಮಗೇನ್ ಸಿಗುತ್ತೆ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ Cl ಏನಿದೆಯೋ, ಇಲ್ಲಿರ್ತಕ್ಕಂಥ OH ಏನಿದೆಯೋ, ಇವೆರಡು ಅದಲು ಬದಲಾಗುತ್ತೆ. ಇದು ಬಂದು NaCl ಅಂತ ಆಗುತ್ತೆ. ಇದು ಬಂದು HOH ಅಂತ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಇದನ್ನ ನಾವು ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಇದನ್ನ ನೀರು ಅಂತ ಹೇಳ್ತೀವಿ. ಆ HOH ಹೋಗಿ ನೀರು ಅಂತ ಆಗುತ್ತೆ. NaCl ಸೇರಿ ಸೋಡಿಯಂ ಕ್ಲೋರೈಡ್ ಆಗುತ್ತೆ. ಈ ರಿಯಾಕ್ಷನ್ ನಾವು ನೋಡಿದಾಗ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋ ಪ್ರತ್ಯಾಮ್ಲದ ಜೊತೆ ಪ್ರತಿಕ್ರಿಯೆಯಲ್ಲಿ ಬಳಸಿದಾಗ ನಮಗೆ ಸೋಡಿಯಂ ಕ್ಲೋರೈಡ್ ಅನ್ನುವ ಲವಣ ಸಿಗುತ್ತೆ. ಇದರೊಟ್ಟಿಗೆ ನೀರು ಅನ್ನೋದು ಸಿಗುತ್ತೆ. ಈ ಸೋಡಿಯಂ ಕ್ಲೋರೈಡ್ ಅನ್ನೋ ಲವಣ ಏನಿದೆಯೋ ಇದು ಆಮ್ಲವೂ ಅಲ್ಲ, ಪ್ರತ್ಯಾಮ್ಲವೂ ಅಲ್ಲ. ಇದೊಂದು ತಟಸ್ಥ ಲವಣವಾಗಿರುತ್ತೆ. ಇದೇ ರೀತಿ ಮತ್ತೊಂದು ಪ್ರತಿಕ್ರಿಯೆ ನೋಡೋಣ. ಇಲ್ಲಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಸಲ್ಫ್ಯೂರಿಕ್ ಆಮ್ಲದ ಪ್ರತಿಕ್ರಿಯೆ. ಇಲ್ಲಿ ಪ್ರತ್ಯಾಮ್ಲವನ್ನ ನಾವು ಹಿಂದೆ ಬಳಸಿದಂಗೆ ಸೇಮ್ ಸೋಡಿಯಂ ಹೈಡ್ರಾಕ್ಸೈಡೇ ಬಳಸ್ತೀವಿ. ಇಲ್ಲಿ ಆಮ್ಲ ಬಂದು H2SO4 ಅಂದ್ರೆ ಸಲ್ಫ್ಯೂರಿಕ್ ಆಮ್ಲ. ಇದನ್ನ ಪ್ರತ್ಯಾಮ್ಲದ ಜೊತೆ ರಿಯಾಕ್ಷನ್ ಅಲ್ಲಿ ಬಳಸಿದಾಗ ನಮಗೆ ಸೋಡಿಯಂ ಸಲ್ಫೇಟ್ ಸಿಗುತ್ತೆ ಮತ್ತೆ ನೀರು ಅನ್ನೋದು ಸಿಗುತ್ತೆ. ಈ ಲವಣ ಏನಿದೆಯೋ ಸೋಡಿಯಂ ಸಲ್ಫೇಟ್ ಇದು ಸಹ ಆಮ್ಲವೂ ಅಲ್ಲ, ಪ್ರತ್ಯಾಮ್ಲವೂ ಅಲ್ಲ. ಇದಿಷ್ಟು ಅರ್ಥ ಆಯ್ತಲ್ವಾ? ಮುಂದೆ ಹೋಗೋಣ. ಇಲ್ಲಿ ನೋಡಿ, ಈ ಚಿತ್ರದಲ್ಲಿರುವಂತಹ ವ್ಯಕ್ತಿ ಹೊಟ್ಟೆ ಮೇಲೆ ಕೈ ಇಡ್ಕೊಂಡು ಕೂತಿದ್ದಾನೆ. ಇವನ್ಗೆ ಹೊಟ್ಟೆ ನೋವು ಜಾಸ್ತಿ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವನು ಹಿಂದಿನ ದಿನ ಫುಲ್ ಖಾರ ಖಾರ ಐಟಮ್ ಜಾಸ್ತಿ ತಿಂದಿರ್ತಾನೆ. ಹೊಟ್ಟೆನಲ್ಲಿ ಉರಿ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ. ಯಾಕೆ ಸ್ಟಾರ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ಹೊಟ್ಟೆಯಲ್ಲಿ ಅತಿ ಹೆಚ್ಚು ಆಮ್ಲ ಅನ್ನೋದು ಉತ್ಪಾದನೆ ಆಗ್ತಾ ಇರುತ್ತೆ. ಇದನ್ನ ನಾವು ಅಜೀರ್ಣ ಅಂತಾನೂ ಕರಿತೀವಿ. ನಮಗೆ ಗೊತ್ತಲ್ವಾ ಅಜೀರ್ಣ ಆಗಿರುತ್ತೆ, ಹೊಟ್ಟೆಯಲ್ಲಿ ಉರಿ ಜಾಸ್ತಿ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಆಮ್ಲದ ಉತ್ಪಾದನೆ ಅನ್ನೋದು ಹೊಟ್ಟೆಯಲ್ಲಿ ಆಗಿರುತ್ತೆ. ಇವಾಗ ಆಮ್ಲದ ಉತ್ಪಾದನೆ ನಾವು ತಟಸ್ಥ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಪ್ರತ್ಯಮ್ಲವನ್ನ ಬೆರೆಸ್ಬೇಕಲ್ವಾ? ಹೌದು. ಹೊಟ್ಟೆಯಲ್ಲಿ ಹೆಚ್ಚುವರಿ ಆಮ್ಲವನ್ನು ತಟಸ್ಥ ಮಾಡೋದಕ್ಕೆ ನಾವು ಆಂಟಾಸಿಡ್ ಅನ್ನುವ ಪ್ರತ್ಯಮ್ಲವನ್ನ ನಾವು ಬೆರೆಸ್ತೀವಿ. ಇದು ಮಿಕ್ಸ್ ಆದಾಗ ಹೊಟ್ಟೆನಲ್ಲಿ ಇಲ್ಲಿ ಹೊಟ್ಟೆ ಉರಿ ಅನ್ನೋದು ಕಮ್ಮಿ ಆಗುತ್ತೆ. ಇದೇ ತರ ಮತ್ತೊಂದು ಉದಾಹರಣೆ ನೋಡೋಣವಾ? ನಾವು ಎಂದಾದರೂ ಇರುವೆಯಿಂದ ಕಚ್ಚಿಸ್ಕೊಂಡಿರ್ತೀವ? ಇವಾಗ ನೀವು ಯಾವತ್ತಾದ್ರೂ ಇರುವೆಯಿಂದ ಕಚ್ಚಿಸ್ಕೊಂಡಿರ್ತೀರಾ? ಹೌದು. ಕಚ್ಚಿಸ್ಕೊಂಡಿರ್ತೀರ ತಾನೆ? ಈ ರೀತಿ ಕೈ ಮೇಲಾಗ್ಲಿ, ಕಾಲ್ ಮೇಲಾಗ್ಲಿ, ನಂತರ ಸ್ವಲ್ಪ ನಾವು ಕೆರ್ಕೊಬಿಡ್ತೀವಿ. ಯಾಕೆ? ಉರಿ ಉರಿ ನೋವು ಜಾಸ್ತಿ ಆಗ್ತಾ ಇರತ್ತೆ. ಯಾಕಂತ ಹೇಳಿದ್ರೆ ಈ ಇರುವೆ ಸ್ವಲ್ಪ ಮೊತ್ತದ ಫಾರ್ಮಿಕ್ ಆಮ್ಲವನ್ನ ನಮ್ಮ ಚರ್ಮಕ್ಕೆ ಇಂಜೆಕ್ಟ್ ಮಾಡುತ್ತೆ. ಇಲ್ಲಿ ನೋಡಿ, ಫಾರ್ಮಿಕ್ ಆಮ್ಲ ಏನಿದೆಯೋ ಇದನ್ನ ಇಂಜೆಕ್ಟ್ ಮಾಡಿದಾಗ ನಮಗೆ ನೋವು ಅನ್ನೋದು ಜಾಸ್ತಿ ಆಗುತ್ತೆ. ಈ ಆಮ್ಲವನ್ನ ನಾವು ತಟಸ್ಥ ಮಾಡ್ಬೇಕಂದ್ರೆ ಒಂದು ಪ್ರತ್ಯಾಮ್ಲನ ಯೂಸ್ ಮಾಡ್ಬೇಕಲ್ವಾ? ಇಲ್ಲಿ ನಾವ್ ಯಾವ್ದನ್ನ ಬಳಸ್ತೀವಿ ಅಂತ ಹೇಳಿದ್ರೆ ಬೇಕಿಂಗ್ ಸೋಡಾ. ಚರ್ಮದ ಮೇಲೆ ಅಡಿಗೆ ಸೋಡಾವನ್ನ ಉಜ್ಜುವುದರಿಂದ ಆಮ್ಲವು ತಟಸ್ಥವಾಗುತ್ತದೆ. ನಂತರ ನಮಗೆ ಹುರಿ ಆಗ್ಲಿ, ನೋವಾಗ್ಲಿ ಏನೂ ಆಗೋದಿಲ್ಲ. ಈ ಎರಡು ಉದಾಹರಣೆ ಜೊತೆ ಮತ್ತೊಂದು ನೋಡೋಣ. ಇದ್ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಏನೋ ಒಂದು ಫ್ಯಾಕ್ಟ್ರಿ ಇದೆ. ಆ ಫ್ಯಾಕ್ಟ್ರಿಯಿಂದ ಬರುವ ವೇಸ್ಟ್ ನೀರನ್ನು
ಇಲ್ಲಿ ಯಾವ್ದೋ ನದಿಗೆ ಬಿಟ್ಟಿದ್ದಾರೆ. ಹೌದಲ್ವಾ? ಈ ವೇಸ್ಟ್ ಈ ತ್ಯಾಜ್ಯ ಯಾವುದು ಅಂತ ಹೇಳಿದ್ರೆ ವಿಶೇಷವಾಗಿ ಆಮ್ಲೀಯ ತ್ಯಾಜ್ಯ. ಆಮ್ಲೀಯ ತ್ಯಾಜ್ಯವನ್ನ ನೀರಿಗೆ ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀರಲ್ಲಿರುವ ಜಲಚರ ಪ್ರಾಣಿಗಳು, ಗಿಡ ಇವುಗಳಿಗೆ ತುಂಬಾ ಹಾನಿ ಅನ್ನೋದಾಗುತ್ತೆ. ಮತ್ತೊಂದ್ ರೀತಿಲಿ ನೋಡಿದ್ರೆ, ಈ ತ್ಯಾಜ್ಯ ಅನ್ನೋದು ಮಣ್ಣಿನ ಜೊತೆ ಬೆರೆತಾಗ ಎಕೋಸಿಸ್ಟಮ್ಮು, ಪರಿಸರ ಅನ್ನೋದು ತುಂಬಾ ನಾಶ ಆಗುತ್ತೆ. ಹಾಗಾಗಿ ಇದನ್ನ ತಟಸ್ಥ ಮಾಡ್ಬೇಕಲ್ವಾ? ನಮಿಗ್ ಗೊತ್ತಿರೋ ಹಂಗೆ ಈ ಆಮ್ಲೀಯ ತ್ಯಾಜ್ಯವನ್ನ ತಟಸ್ಥ ಮಾಡ್ಬೇಕಂತ ಹೇಳಿದ್ರೆ, ನಾವು ಪ್ರತ್ಯಮ್ಲವನ್ನ ಮಿಕ್ಸ್ ಮಾಡ್ಬೇಕು. ಹೌದು. ಈ ಫ್ಯಾಕ್ಟ್ರಿಯವರೇನಿದಾರೋ ಇವ್ರು ಈ ವೇಸ್ಟ್ ನೀರನ್ನ ನೀರಿಗ್ ಬಿಡಕ್ಕಿನ ಮುಂಚೆ ಪ್ರತ್ಯಮ್ಲದ ಜೊಂದಿಗೆ ಬೆರೆಸಿ ನಂತರ ತಟಸ್ಥ ಮಾಡಿ ಇದನ್ನ ನೀರಿಗೆ ಬಿಡ್ತಾರೆ. ಆವಾಗ ಯಾವುದೇ ಹಾನಿ ಅನ್ನೋದು ಆಗೋದಿಲ್ಲ. ಈಗೇನ್ ಮಾಡೋಣ, ಮತ್ತೆ ಹಿಂದಕ್ಕೆ ಹೋಗೋಣ. ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಗೆ. ಈ ನಿಂಬೆಹಣ್ಣು ಜ್ಯೂಸ್ ತುಂಬಾ ಹುಳಿಯಾಗಿತ್ತು. ಇದ್ರಲ್ಲಿ ಹುಳಿ ಕಮ್ಮಿ ಮಾಡೋದಕ್ಕೋಸ್ಕರ ನಾವು ಅಡಿಗೆ ಸೋಡಾವನ್ನ ಬಳಸ್ತೀವಿ. ಯಾಕೆ ಹುಳಿ ಕಮ್ಮಿ ಆಗುತ್ತೆ ಅನ್ನೋ ತಾನೇ ನಮ್ಮ ಪ್ರಶ್ನೆ. ಈಗ ಉತ್ತರ ಗೊತ್ತಿರ್ಬೇಕಲ್ವಾ? ಇಲ್ಲಿ ನಿಂಬೆ ರಸದಲ್ಲಿರುವ ಆಮ್ಲವು ಅಡಿಗೆ ಸೋಡಾದಲ್ಲಿರುವ ಪ್ರತ್ಯಮ್ಲದ ಜೊತೆ ಪ್ರತಿಕ್ರಿಯೆ ಆಗುತ್ತದೆ. ಈ ರೀತಿ ಪ್ರತಿಕ್ರಿಯೆ ಆದಾಗ ಇದು ತಟಸ್ಥವಾಗುತ್ತದೆ. ಹೌದಲ್ವಾ? ಈ ತಟಸ್ಥೀಕರಣವು ನಿಂಬೆ ಪಾನಕವನ್ನ ಕಡಿಮೆ ಹುಳಿ ಮಾಡುತ್ತದೆ. ಇಷ್ಟೇ ಅಲ್ವಾ? ಅದಕ್ಕೋಸ್ಕರನೇ ಇಲ್ಲಿ ತಟಸ್ಥವಾದ್ಮೇಲೆ ಹುಳಿ ಅನ್ನೋದು ಕಮ್ಮಿ ಆಗುತ್ತೆ. ಇದಿಷ್ಟು ಗೊತ್ತಾಯ್ತಲ್ವಾ ನಿಮಗೆ? ನಾನೊಂದು ಪ್ರಶ್ನೆ ಕೊಡ್ತೀನಿ. ತಟಸ್ಥೀಕರಣವನ್ನು ಬಳಸುವಂತಹ ಬೇರೆ ಯಾವುದೇ ದೈನಂದಿನ ಸನ್ನಿವೇಶಗಳ ಬಗ್ಗೆ ನೀವು ಯೋಚಿಸ್ಬೇಕು. ಯೋಚಿಸಿ ನಂತರ ಉತ್ತರವನ್ನ ಇದೇ ರೀತಿ ನೀವು ಮಾಡ್ಬೇಕು.